ಬೆಂಗಳೂರಿನಲ್ಲಿ ವಕೀಲೆ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿ ಬಂದಿದೆ. ವಾಣಿಜ್ಯ ಇಲಾಖೆ ಇನ್ಸ್ಪೆಕ್ಟರ್ ವರುಣ್ ಮಲ್ಲಿಕ್ ವಿರುದ್ಧ ದೂರು ನೀಡಲಾಗಿದೆ. ಡಿವೋರ್ಸ್ ಸಂಬಂಧ ವಕೀಲೆಯನ್ನ ವರುಣ್ ಮಲ್ಲಿಕ್ ಭೇಟಿಯಾಗಿದ್ದ. ಹಲವು ಬಾರಿ ಭೇಟಿ ಬಳಿಕ ವಕೀಲೆ ಜೊತೆ ಅಸಭ್ಯವಾಗಿ ವರ್ತಿಸಿರೋ ಆರೋಪ ಕೇಳಿ ಬಂದಿದೆ. ವಕೀಲೆಯ ಕಚೇರಿಯಲ್ಲಿ ಅಸಭ್ಯವಾಗಿ ವರ್ತಿಸಿರೋ ಆರೋಪ ಕೇಳಿ ಬಂದಿದೆ. ಕಚೇರಿಯಲ್ಲಿ ಗೋಡೆಗೆ ತಳ್ಳಿ ವಕೀಲೆ ಮೇಲೆ ದೌರ್ಜನ್ಯವೆಸಗಿರೋ ಆರೋಪ ಕೇಳಿ ಬಂದಿದೆ. ದೌರ್ಜನ್ಯ ಎಸಗಿದ್ದಲ್ಲದೆ ಬೆದರಿಕೆ ಕೂಡ ಹಾಕಲಾಗಿದೆಯಂತೆ. ಇಬ್ಬರಿಗೂ ಸಂಬಂಧ ಇರೋದಾಗಿ ಬೆದರಿಕೆ ಹಾಕಿರೋ ಆರೋಪ ಕೇಳಿ ಬಂದಿದೆ. ನಿನ್ನ ಗಂಡನಿಗೆ ತಿಳಿಸಿದ್ರೆ ಬೆದರಿಕೆ ಮಹಿಳಾ ವಕೀಲೆಯೊಬ್ಬರಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಯಾವುದೋ ಒಂದು ಪರ್ಸನಲ್ ಕೇಸ್ನ ವಿಚಾರಕ್ಕೆ ಮಾತಾಡಲಿಕ್ಕೆ ಹೋದ ಸಂದರ್ಭದಲ್ಲಿ ಆಕೆಯ ಜೊತೆ ಮಿಸ್ಬಿಹೇವ್ ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಚನ್ನಮನೆಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದೂರು ನೀಡಿದಂಥ ವಕೀಲೆ ನಮ್ಮೊಟ್ಟಿಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ದೂರ ಏನು ಕೊಟ್ಟಿದ್ದೀರಿ, ಅವ್ರ ಬ್ಯಾಕ್ಗ್ರೌಂಡ್ ಏನು, ನಿಮಗೆ ಹೆಂಗೆ ಪರಿಚಯ ಆಗಿದ್ದೆ, ಹೆಂಗೆ ಏನಾಯ್ತು? 2003 ಸೆಪ್ಟೆಂಬರಲ್ಲಿ ಅವರು ನಮ್ಮ ಆಫೀಸಿಗೆ ಗೂಗಲ್ ಇದ್ರ ಸರ್ಚ್ ಮುಖಾಂತರ ಬರ್ತಾರೆ. ಅವರ ವೈಫಿಗೆ ಒಂದು ಕಾಂಜುಗಲ್ ರೈಟ್ಸ್ ಅಲ್ಲಿ ಅವರು ಒಂದು ಇದು ನೋಟಿಸನ್ನು ಕೊಡಬೇಕಂತ ಹೇಳಿ ನಮ್ಮ ಇದಕ್ಕೆ ಆಫೀಸಿಗೆ ಬರ್ತಾರೆ. ತದನಂತರ ಅವ್ರ ಮಾತುಕತೆ ಎಲ್ಲ ಆಗಿ ಅವ್ರ ವೈಫ್ ಬಂದು ಅವ್ರ ಮನೇಲೇ ಇರೋಂಗೆಲ್ಲ ಆಗುತ್ತೆ. ಅದಾದಮೇಲೆ ಅವ್ರದ್ದು ಟ್ರಯಲ್ ಕೋರ್ಟ್ ಮ್ಯಾಟರ್ಸ್ ಎಲ್ಲ ಈ ನಮ್ಮ ಇದರಲ್ಲಿ ನಾವೇ ನೋಡ್ಕೋತಾ ಇರ್ತೀವಿ. ತದನಂತರ ಅವರು ನಮ್ಮ ಆಫೀಸಿಗೆ ಪದೇ ಪದೇ ಬರೋರು, ಅಫಿಷಿಯಲ್ ಆಗಿ ಏನೇನು ಇದಿದೆಯೋ ಅದು ಕೇಳೋರು, ಕಲೀಗ್ಸ್ ಹತ್ರ ಎಲ್ಲ ಮಾತಾಡೋರು ಎಲ್ಲ ಇದಾಗಿತ್ತು. ಬಟ್ ಪಾಸ್ ಫ್ರಮ್ 3 months ಹಿಸ್ ಬಿಹೇವಿಯರ್ ವಾಸ್ ನಾಟ್ ಗುಡ್. ಸೊ ನಮ್ಮ ಆಫೀಸಲ್ಲಿ ನಾವೆಲ್ಲ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಿದ್ವಿ. ತದನಂತರ ಪಾಸ್ ಫ್ರಮ್ 1.5 months ಹಿಸ್ ಬಿಹೇವಿಯರ್ ವಾಸ್ ನಾಟ್ ಎಕ್ಸೆಪ್ಟಬಲ್. ಅವರು ಒಂದು ಎಮರ್ಜೆನ್ಸಿ ಅಂತ ಹೇಳಿ ನಮ್ಮ ಹತ್ರ ಒಂದು ಅಮೌಂಟನ್ನು ತೊಗೊಂಡಿದ್ರು. ಅದಕ್ಕಿಂತ ಮುಂಚೆ ಅವರು ಸ್ವಲ್ಪ ನಮಗೆ ಮೆಂಟಲಿ ಮತ್ತು ಫಿಸಿಕಲಿ ಟಾರ್ಚರ್ ಮಾಡ್ತಾಯಿದ್ರು. ಆಫೀಸಲ್ಲೇ ಈ ಥರದ ಮಿಸ್ಬಿಹೇವ್ ಮಾಡುವಂಥದ್ದು ಅಥವಾ ಬೇರೆ ಏನಾದರೂ ಹೇಳ್ತಾ ಇದ್ರು? ಇಲ್ಲ, ಅವರು ನಮ್ಮ ಆಫೀಸಿಗೆ ಬಂದಾಗೆ ಮಿಸ್ಬಿಹೇವ್ ಮಾಡ್ತಾಯಿದ್ರು. ಅದು ಹೆಂಗೆ ಮಾಡ್ತಾಯಿದ್ರು ಅಂದರೆ ಅವ್ರ ಆಫೀಸಿಗೆ ಹೋಗಿ ಅಲ್ಲಿ ಸಿಗ್ನೇಚರ್ ಹಾಕಿ ಮತ್ತೆ ಬಂದು ನಮ್ಮ ಆಫೀಸಲ್ಲಿ ನಾವು ಇದೀವ ಅಂತ ನೋಡ್ಕೊಂಡು ಬಂದು ನಮಗೆ ಟಾರ್ಚರನ್ನು ಕೊಡ್ತಾಯಿದ್ರು. ಆದಮೇಲೆ ನನ್ನ ಹತ್ರ ಅವರು ಕೆಲವೊಂದು ಸತಿ ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ರು, ಹೊರಗಡೆ ಹೇಳಂಗಿಲ್ಲ ಅಂತೆಲ್ಲ ಹೇಳಿ ಬ್ಲ್ಯಾಕ್ ಮೇಲ್. ಅದೆಲ್ಲ FIR ಅಲ್ಲಿ ನನ್ನ ಕಂಪ್ಲೇಂಟಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ. ನಮ್ಮ ಹತ್ರ ಸ್ವಲ್ಪ ಅಮೌಂಟ್ ತೊಗೊಂಡಿದ್ರು. ಅಮೌಂಟ್ ನಾವು ವಾಪಸ್ ಕೇಳಿದಾಗ ಅವರು ನನಗೆ ಅವ್ಯಾಚ ಶಬ್ದಗಳಿಂದ ನಿಂದಿಸಿದ್ರು. ಅದನ್ನು ನಾನು ಕಂಟ್ರೋಲ್ ಮಾಡೋಕ್ಕಾಗದೆ ಅವ್ರ ವೈಫಿಗೆ ಕಾಲ್ ಮಾಡಿ ಪ್ರತಿಯೊಂದು ವಿಷಯನೂ ನಾನು ತಿಳಿಸಿದ ತದನಂತರ ನಾನು ಕಂಪ್ಲೇಂಟನ್ನು ನಾನು ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದೆ. ಆದಮೇಲೆ ಅಡಿಷ್ನಲ್ ಕಮಿಷನರ್ ಅವರ ಆಫೀಸ್ಗೆ CTO ಡಿಪಾರ್ಟ್ಮೆಂಟಿಗೆ ಹೋಗಿ ಕಂಪ್ಲೇಂಟನ್ನ ರಿಜಿಸ್ಟರ್ ಮಾಡಿದೆ. ಈ ಥರದ ಕೇಸ್ಗಳು ಹೋದಾಗ ಅಂದರೆ ತಡವಾಗಿ ಅದರ ದೂರು ಕೊಟ್ಟಾಗ ಏನು ಎವಿಡೆನ್ಸ್ಗಳಿದೆ ಅನ್ನೋದನ್ನು ಪೊಲೀಸರು ಕೇಳ್ತಾರೆ. ಏನು ಎವಿಡೆನ್ಸ್ಗಳನ್ನು ನೀವು ಪೊಲೀಸರಿಗೆ? ಅವ್ರ ವೈಫ್ ಇದ್ದವರು ಅವನ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಬಂದು ಮನೇಲಿ ವಾಪಸ್ ಕೊಟ್ಟುಬಿಡಿ ಅಂತ ಹೇಳಿದ್ರು. ನಾವು ವಾಪಸ್ ಕೊಡೋಕ್ಕೆ ಹೋದಾಗ ಅವನು ನನಗೆ ಹೊಡೆದ, ಫಿಸಿಕಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ದ. ಸೊ ಅದು ನನಗೆ ನಾವು ಪ್ರೈಮರಿ ಚಿಕಿತ್ಸಾಲಯಕ್ಕೆ ಹೋಗಿ ನಾವು ಫಸ್ಟ್ ಏಡನ್ನು ತೊಗೊಂಡಿದ್ದೆ. ಅದು ಡಾಕ್ಯುಮೆಂಟ್ರಿ ಎವಿಡೆನ್ಸ್ ನನ್ನ ಹತ್ರ ಇದೆ. ಆಮೇಲೆ ಅವ್ರ ವೈಫ್ ಕೊಟ್ಟಿರೋ ಅಂಥ ಸ್ಟೇಟ್ಮೆಂಟ್ ಇದೆ. ಆಮೇಲೆ ವಾಟ್ಸಪ್ ಮೆಸೇಜಸ್ ಇದೆ, ಅವ್ರ ವೈಫ್ ಕಳಿಸಿರೋ ಅಂಥ ವಾಟ್ಸಪ್ ಮೆಸೇಜಸ್ ಇದೆ. ಇದಿಷ್ಟು ವಕೀಲ್ ಹೇಳುವಂಥದ್ದು. ಕ್ಯಾಮರಾಮನ್ ವಿನೋದ್ ಜೊತೆ ರಮೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.